ನಮಸ್ಕಾರ ರೀಪ ಎಲ್ಲರಿಗೂ. ಏನು ಮತ್ತು ಕಾಕ ಒಂದು 3 ಪ್ರಶ್ನೆಗಳು ತೊಗೊಂಬಂದು ನಾನೀಗ ನಿಮಗೆ 3 ಪ್ರಶ್ನೆ ಕೇಳೋದನ್ನು 3 ಪ್ರಶ್ನೆ ಕಾಕ ಏನು ಕುರ್ಚೆ ಮೇಲೆ ಕೂತು ಅಗದಿ ಅರಬಾಟ್ಲೆ ಕೇಳಕತ್ತಾನ ಅಂದಿರಬೇಕು. ಯಾಕಂದ್ರೆ ಪ್ರತಿಯೊಂದು ಸರಿ ನಾನಾ ಸಾರಾಂಶ ಹೇಳ್ಕೊತ ಕೂತನು ಉತ್ತರನೂ ನೀವು ಕೊಡ್ಬೇಕಲ್ಲ. ಅದರ ಸಲುವಾಗಿ 3 ಪ್ರಶ್ನೆ ಏನು ಕೇಳಕತ್ತಾನಂದ್ರೆ, ಮುಂದೆ ಬರುವ 2023ದಾಗ ಯಾವ ಪಕ್ಷ ಸರ್ಕಾರ ಅಧಿಕಾರ ವಹಿಸ್ತೈತಿ, ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಮತ್ತು BJP JDS ಎಷ್ಟೆಷ್ಟು ಸೀಟ್ ಬರ್ತಾವು, ಕರ್ನಾಟಕ ರಾಜ್ಯದಾಗ 2023ರಾಗ ಯಾರು ಮುಖ್ಯಮಂತ್ರಿ ಆಗ್ತಾರು, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರು, BJP ಸರ್ಕಾರ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರು, JDS ಸರ್ಕಾರ ಬತ್ತಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರು, ಕರ್ನಾಟಕ ರಾಷ್ಟ್ರ ಪಕ್ಷ ಏನರೇ ಯಾರನ್ನರೇ ಅಳಗ್ಯಾಡಿಸ್ತಂದ್ರೆ ಅವರಲ್ಲಿ ದೂರಿನ್ರಿ ಯಾರು ಆಗ್ತಾರೋ ಅನ್ನೋದು ಹೇಳಾಕ ಬಂದಾನ ಕಾಕ. ಪ್ರತಿ ಸಾರಿ ನಿಮಗನ ವಿವರಣೆ ಹೇಳಾಕತ್ತಾನೆ ಬರೀ ನೀವು ಸುದ್ದಿನ ನೋಡಾಕತ್ತೀರಿ. ಸುದ್ದಿ ನೋಡಿದ ಮೇಲೆ ಏನು ನಿಮಗೆ ಪ್ರಶ್ನೆ ಕೇಳುವಂಥ ಶಕ್ತಿನೂ ನಾ ತಯಾರು ಮಾಡ್ಕೊಂಡಾನ. ಯಾಕಂದ್ರೆ ನಿಮಗೂ ತಲೆ ಓಡ್ಬೇಕಿರಲ್ಲ, ಏನು ನಿಮ್ಮ ಮೆದುಳು ಖರ್ಚು ಮಾಡ್ಬೇಕು. ಬರೀ ಸುದ್ದಿ ನೋಡಾಕತ್ತೀರಿ, ಈಗ ಪ್ರಶ್ನೆಗೆ ಉತ್ತರನೂ ಕೊಡ್ಬೇಕಲ್ಲ ನೀವು. ಹಂಗಾದ್ರೆ ನೀವೇನು ಮಾಡ್ಬೇಕೀಗ, ಪಟಕನ ಮೊಬೈಲ್ ತೊಗೋಬೇಕು, ನಂಬರ್ 1 ಚಾನಲ್ ಫಾಲೋ ಮಾಡಲಿಲ್ಲ ಅಂದ್ರೆ ಫಾಲೋ ಮಾಡ್ಬೇಕು. ಯೂಟ್ಯೂಬ್ದಾಗ ಬೆಲ್ ಬಟನ್ ಬಲಗಡೆ ಇರುವಂಥ ಗಂಟಿ ಆನ್ ಮಾಡಿದ್ರಿ ಅಂದ್ರೆ ಅದು ಸಬ್ಸ್ಕ್ರೈಬ್ ಆಕೈತಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಆತಂದ್ರೆ ನೀವು ಪ್ರಶ್ನೆ ಉತ್ತರ ಕೇಳಕ್ಕೆ ಒಂದು ಶಕ್ತಿ ಬರ್ತೈತಿ, ನನಗೆ ಮತ್ತು ಸುದ್ದಿ ಹೇಳಕ್ಕೆ ಹುರುಪು ಬರ್ತೈತಿ. ರಾಜ್ಯಾದ್ಯಂತ ನೋಡ್ರಿ ಇವತ್ತು ಕಡಕ ಖಾದಿ ಅರಿವಿ ಹೊಲ್ಸಾಕಾಕತ್ತಾರ. ಕೆಲವ್ರು ಖಾಕಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಖಾಕಿ ಇದ್ದದ್ದು ತೆಗೆದು ಖಾದಿ ಹಾಕೊಂಡು CPI DSPಗಳು MLAಗಳು ಹಾಕೊಂಟಾರ. ಹಂಗಾದ್ರೆ ಅವರು ಬೆನ್ನ ಹತ್ಯಾರ. ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಟಿಕೆಟ್ ತಗೋತಾರೋ ಗೊತ್ತಿಲ್ಲ. ಆದ್ರೆ ಮುಂದೆ ಸರ್ಕಾರ ಯಾವುದು ಬರ್ತೈತಿ, ಯಾವ ಸರ್ಕಾರ ಇಲ್ಲಿ ಆಡಳಿತ ನಡೆಸ್ತೈತಿ, ಯಾವ ಸರ್ಕಾರ ಎಷ್ಟು ಸೀಟ್ ತೊಗೊಂಬರ್ತೈತಿ, ಅದನ್ನು ನೇರವಾಗಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸಿರಿ ಅಂದ್ರೆ ಯಾರು ಸತ್ಯವಾಗಿ ಕರೆಕ್ಟ್ ಅಂಕಿಅಂಶ ಹೇಳ್ತೀರಿ ಅವ್ರ ಹೆಸರು ತೊಗೊಂಡು ಅವ್ರದ್ದು ಫೋಟೋ ಒಂದು ಹಾಕಿ ಅವ್ರದ್ದೊಂದು ಸುದ್ದಿ ಬಿಡುಗಡೆ ಮಾಡ್ತಾನೆ. ಮತ್ತೇನು ಬಹುಮಾನ ಕೊಡುವಂಥ ಶಕ್ತಿನೂ ನಮ್ಮಲ್ಲಿಲ್ಲ. ನಿಮ್ಮ ಹೆಸರು ಮತ್ತು ಫೋಟೋ ಹಾಕಿ ನಿಮ್ಮದೆಲ್ಲ ಡೀಟೇಲ್ ಹೇಳ್ತಾನರಲ್ಲ. ಹಂಗಾರ ನಿಮ್ಮ ಕ್ಷೇತ್ರದಾಗ ಕರ್ನಾಟಕ ರಾಜ್ಯದಾಗ ಯಾರ್ಯಾರು ಶಾಸಕರಾಗ್ತಾರೋ, ಯಾರ್ಯಾರು ಸೋಲ್ತಾರೋ, ಯಾರ್ಯಾರು ಗೆಲ್ತಾರೋ, ಯಾವ ಪಕ್ಷ ಸರ್ಕಾರ ಬರ್ತೈತಿ, ಯಾವುದು ಸರ್ಕಾರ ಬೀಳ್ತೈತಿ ಅನ್ನೋದು ಇನ್ನು ನೀವು ನನಗೆ ತಿಳಿಸ್ಬೇಕಿರಲ್ಲ. ತಿಳಿಸೋ ಸಲುವಾಗಿ ಈ ಸುದ್ದಿ ಮಾಡಾಕತ್ತಾನೆ. ಮತ್ತು ನೀವೇನು ನಂಬರ್ 1 ಚಾನಲ್ ಭಾಳ ನೋಡ್ಕೊತ್ಕೊಂಡ್ಬೇಕ್ರಿ. ಯಾಕಂದ್ರೆ ಮತ್ತು ಆರಾಮ್ ಕೂತೊಂದು ಹೇಳಾಕತ್ತಾನೆ, ಪೂರಾ ಕಾಣಾಕತ್ತಾನೆ. ಇದೆಲ್ಲ ನಿಮ್ಮದ ಆಶೀರ್ವಾದ ಇರಲ್ಲ. ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿ. ಈ 3 ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಕೊಡ್ರಿ. ಉತ್ತರ ಕರ್ನಾಟಕದಾಗ ಭಾಳ ಶಾನೆ ಮಂದಿದಿರಿ ನೀವು. ಪ್ರತಿಯೊಂದು ಬೆಳಿಗ್ಗೆ ಎದ್ದು ನ್ಯಾರೇ ಮಾಡ್ಕೊಂಡ ಚರ್ಗಿ ತೊಗೊಂಡು ಬೆಳಿಗ್ಗೆ ಹೋಗುವಾಗೂ ಸಹಿತ ನಂಬರ್ 1 ಚಾನಲ್ ಚರ್ಚೆ ಮಾಡ್ತಿರ್ತೀರಿ. ಸಂಜೆ ಬಂದ ಜಗಲಿ ಕಟ್ಟಿ ಮೇಲೆ ಕೂತು ಹೊರಗೆ ಅಂಗಳದಾಗೂ ಸಹಿತ ನಂಬರ್ 1 ಚಾನಲ್ ಮಾಡ್ತೀರಿ, ಮಾತಾಡ್ತಿರ್ತೀರಿ. ಅಕ್ಕ ತಂಗಿಯರ ರಂಗೋಲಿ ಹಾಕುವಾಗ ನಂಬರ್ 1 ಚಾನಲ್ ಕಾಕ ಬಂದಿದ್ದೇನು ಕೇಳ್ತಾರ, ಹೊರಸದ ಮೇಲೆ ನೀರು ಚೆಲ್ಲುವಾಗ ಕೇಳ್ತಾರ, ಅಡಿಗೆ ಮಾಡುವಾಗ ನಂಬರ್ 1 ಚಾನಲ್ ಎಲ್ಲ ಮನಿ ಮಾತಾಗೈತಿ. ಉತ್ತರ ಕರ್ನಾಟಕದ ಮನೆ ಮಾತಾಗಿರುವ ನಂಬರ್ 1 ಚಾನಲ್ ಏನು 3 ಪ್ರಶ್ನೆ ಕೇಳಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ರಿ. ಹಂಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿಪ್ಪ. ನಮಸ್ಕಾರ.